ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮತ್ತು ಸರ್ಕಾರದ 2ನೇ ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ನನ್ನ ಆತ್ಮೀಯ ಸ್ವಾಗತ ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದು, ನಾನು ಮೊದಲನೇದಾಗಿ ಇತ್ತೀಚೆಗೆ ಪಹಲ್ಗಾಮಲ್ಲಿ ಉಗ್ರಗಾಮಿಗಳು ಮತ್ತು ಭಯೋತ್ಪಾದಕರ ದಾಳಿಯಿಂದ ಮೃತರಾದ 26 ಜನರ ಕುಟುಂಬಸ್ಥರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ನಮ್ಮ ದೇಶದ ಮೇಲೆ ಯಾವುದೇ ಉಗ್ರಗಾಮಿಗಳು ದಾಳಿ ಮಾಡದ ರೀತಿಯಲ್ಲಿ ಆ ಉಗ್ರಗಾಮಿ ಭಯೋತ್ಪಾದಕರನ್ನು ನಿರ್ನಾಮ ಮಾಡುವ ಶಕ್ತಿಯನ್ನು ನಮ್ಮ ಭಾರತದ 3 ಸೇನೆ ಸೈನಿಕರಿಗೆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ, ಕಳೆದ 2 ವರ್ಷಗಳ ಹಿಂದೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇಂದು ಮುಖ್ಯಮಂತ್ರಿಗಳು ಅವರ ನೇತೃತ್ವ, ಅಂದು ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಇವತ್ತು ಉಪಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಿಂದ ಈಚೆಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ 6 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಪೂರೈಸಿದಂಥ, ಜನರಿಗೆ ಲೋಕಾರ್ಪಣೆ ಮಾಡಿದಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿನ್ನೆ 2 ವರ್ಷ ತುಂಬಿದ ಸಂದರ್ಭದಲ್ಲಿ ಹೊಸಪೇಟೆನಲ್ಲಿ 6ನೇ ಗ್ಯಾರಂಟಿ ಅಂದರೆ 6ನೇದು ಭೂ ಗ್ಯಾರಂಟಿ, ಬಹಳ ವರ್ಷಗಳಿಂದ ಕಂದಾಯ ಗ್ರಾಮ ಆಗದೆ ವಾಸ ಮಾಡುವ ಮನೆಗಳಿಗೂ ಹಕ್ಕುಪತ್ರ ಇರಲಿಲ್ಲ ಅಂತ 2,000 ರಾಜ್ಯದ 2,000 ದಾಖಲೆ ರಹಿತ ಹಟ್ಟಿ, ಆಡಿ, ತಾಂಡಗಳ ಗ್ರಾಮಗಳ ಏನು ವಾಸ ಮಾಡುವ ಜನರಿಗೆ 1,11,111 ಹಕ್ಕುಪತ್ರಗಳನ್ನು ನೀಡುವ ಮೂಲಕ, ಭೂ ದಾಖಲೆ ನೀಡುವ ಮೂಲಕ ಒಂದು ದಾಖಲೆಯ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ನಿನ್ನೆ ಮಾಡಿದ್ದಾರೆ. ಬಹುಶಃ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ದೇಶದಲ್ಲಿ ಹಾಕಿಕೊಳ್ಳೋದ್ರ ಮುಖಾಂತರ ಬಡವರು, ಶೋಷಿತ ವರ್ಗದ ಜನರ ಏಳಿಗೆಗಾಗಿ 20 ಅಂಶಗಳ ಕಾರ್ಯಕ್ರಮ ಹಾಕ್ಕೊಂಡಿದ್ರು. ಅವತ್ತು ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ದೇವರಾಜ ಅರಸುರವರು ಉಳುವವನಿಗೆ ಒಡೆಯ ಅಂತೇಳಿ ಅವತ್ತು ಎಲ್ರಿಗೂ ಗ್ಯಾರಂಟಿ ಅಂದರೆ ಹಕ್ಕುಪತ್ರಗಳನ್ನು ಕೊಡೋದ್ರ ಮುಖಾಂತರ, ಸಾಗುವಳಿ ಚೀಟಿ ಕೊಡೋದ್ರ ಮುಖಾಂತರ ಭೂ ಒಡೆಯರನ್ನಾಗಿ ಮಾಡ್ತಾರೆ. ಅದನ್ನು ಬಿಟ್ಟರೆ ಮತ್ತೆ ಈಗ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು 1,11,111 ಕುಟುಂಬಕ್ಕೆ, ವಾಸ ಮಾಡುವ ಕುಟುಂಬಕ್ಕೆ ಭೂ ದಾಖಲೆಯನ್ನು ನೀಡಿ ವಾಸಿಸುವನೇ ಒಡೆಯ ಅನ್ನೋ ಒಂದು ಹೆಸರಿಗೆ ಆ ಹಕ್ಕುಪತ್ರ ನೀಡುವ ಹೆಸರನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೊಸ ಅಭಿವೃದ್ಧಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡೋದೊಂದೇ ನನ್ನ ಗುರಿ. 24-25ನೇ ಸಾಲಿನ ಲೆಕ್ಕ ಶೀರ್ಷಿಕೆ 50-54 ಅಡಿ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಗೆ 6.5 ಕೋಟಿ ಅನುದಾನ ಮಂಜೂರಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ಅದೇ ರೀತಿ 24-25ನೇ ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ, ಇತರೆ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು 41.5 ಕೋಟಿ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿದ್ದಾವೆ. ಟೆಂಡರ್ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಈ ಕಾಮಗಾರಿಗಳು ಟೆಂಡರ್ ಆದ ನಂತರ ಕಾಂಕ್ರೀಟ್ ರಸ್ತೆಗಳನ್ನು ಈಗ ಮಾಡ್ತೇವೆ. ಡಾಂಬರ್ ರಸ್ತೆಗಳನ್ನು ಇನ್ನು 2 ತಿಂಗಳು 3 ತಿಂಗಳು ಮಳೆಗಾಲ
ಕಳೆದ ನಂತರ ಡಾಂಬರ್ ಹಾಕುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ 24-25ನೇ ಸಾಲಿನ ಜುಲೈ ಆಗಸ್ಟ್ ಮಾಹೆನಲ್ಲಿ ಅತಿವೃಷ್ಟಿ ನೆರೆ ಹಾವಳಿ ಹಾನಿಗೊಳಗಾದ ರಸ್ತೆಗಳದ್ದು 290 ಲಕ್ಷ ರೂಪಾಯಿ ಕಾಮಗಾರಿ ಅನುದಾನ ಬಿಡುಗಡೆಯಾಗಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ಜಿಲ್ಲಾ ಗ್ರಾಹಕರ ಆಯೋಗದ ಕಟ್ಟಡದ ನವೀಕರಣಕ್ಕೂ 36 ಲಕ್ಷ ಅನುದಾನ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಇನ್ನು ವಿಶೇಷವಾಗಿ ಸಾರಿಗೆ ಇಲಾಖೆ, ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ 3-4 ವರ್ಷಗಳಿಂದಲೇ ಜೈಲು ಏನಿತ್ತು ಆ ಜೈಲಿನ ಸ್ಥಳಾಂತರ ಆದ ನಂತರ ಆ ಜಾಗದಲ್ಲಿ ಒಂದು ಉನ್ನತೀಕರಣದ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಅಂತ ಎಲ್ರಿಗೂ ಗೊತ್ತಿತ್ತು. ಈಗ ಕಳೆದ 1.5 ವರ್ಷದ ಹಿಂದೆ ಆ ಜಾಗವನ್ನು ಸಾರಿಗೆ ಇಲಾಖೆಗೆ KSRTCಗೆ ಹಸ್ತಾಂತರ ಮಾಡಿಸಿ ಅಲ್ಲಿ ಗ್ರಾಮಾಂತರ ಬಸ್ಗಳ ನಿಲ್ದಾಣವನ್ನು ಮಾಡಿದ್ವಿ. ಆದರೆ ಇತ್ತೀಚೆಗೆ ಜನರ ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ನೂತನವಾಗಿ ಬೇಕು ಅನ್ನೋ ಒಂದು ಅತ್ಯವಶ್ಯಕ ಆಗಿದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಬಳಿ, ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಬಳಿ ನಾವೊಂದು ಪ್ರಸ್ತಾವನೆಯನ್ನು ಕಳೆದ 1 ವರ್ಷದಿಂದಲೇ ಇಟ್ಟಿದ್ವಿ. ಅದಕ್ಕೆ ಟೆಕ್ನಿಕಲಿ ಕಾರಣಾಂತರಗಳಿಂದ 2 ಬಾರಿ ಕ್ಯಾಬಿನೆಟ್ಟಿಗೆ ಬಂದ್ರೂ ಆ ಫೈಲ್ ವಾಪಸ್ ಹೋಗಿತ್ತು. ಈಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಜಾರ್ಜ್ ಸಾಹೇಬ್ರ ಜೊತೆ ಅವರ ಸಹಕಾರದಿಂದ ನಾವು ಸಾರಿಗೆ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ ಮೇರೆಗೆ ಸುಮಾರು 19.87 ಕೋಟಿ ವೆಚ್ಚದ ನೂತನ ಬಸ್ ನಿಲ್ದಾಣದ ಉನ್ನತೀಕರಣಕ್ಕೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟು ಇವತ್ತು ಹಾಸನದ KSRTC ಮುಖಾಂತರ ಇವತ್ತಿನ ಪತ್ರಿಕೆಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮಾಡಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಯಾಕೆ ಅಂತಂದರೆ ಬಹಳ ವರ್ಷಗಳ ನಂತರ ಚಿಕ್ಕಮಗಳೂರಿಗೆ ಒಂದು ನೂತನ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇತ್ತು. ಆ ಬಸ್ ಸ್ಟ್ಯಾಂಡ್ ಜೊತೆ ಆ ಪಕ್ಕದ ಬಸ್ ಸ್ಟ್ಯಾಂಡಿಗೆ ದಾಟಾಡಲಿಕ್ಕೆ ಒಂದು ಮೇಲ್ ಸೇತುವೆನೂ ಸಹ ಅದ್ರ ಜೊತೆ ಸೇರ್ಕೊಂಡಿದೆ. ಕೆಳ ಹಂತದಲ್ಲಿ, ನೆಲ ಹಂತದಲ್ಲಿ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಮಾಡಿದ್ದೇವೆ. ಮೊದಲನೇ ಹಂತದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ಮಾಡೋದು ಮತ್ತೆ ಕಟ್ಟಡ, ಈ ಒಟ್ಟು 19.87 ಕೋಟಿಯ ಒಂದು ವೆಚ್ಚದ ಒಂದು ಉನ್ನತೀಕರಣ ಹೊಂದಂತ ಬಸ್ ನಿಲ್ದಾಣ ಇವತ್ತು ಟೆಂಡರ್ ಕರೆದಿದ್ದು ಸದ್ಯದಲ್ಲೇ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 2024-25ನೇ ಸಾಲಿನ ಲೆಕ್ಕ ಶೀರ್ಷಿಕೆ ಅಡಿ 50-54 ಅಡಿ ಸುಮಾರು 10 ಕೋಟಿ ರು ಅನುದಾನವನ್ನು ಮಂಜೂರಾತಿ ಮಾಡಿದ್ದು, ಅದನ್ನು ಸಹ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದರಲ್ಲೂ ಯಾವುದು ಕಾಂಕ್ರೀಟ್ ರಸ್ತೆ ಚರಂಡಿ ಇದ್ದಾವೆ ಅದನ್ನು ಈಗ ಮಾಡ್ತೇವೆ, ಡಾಂಬರ್ ರಸ್ತೆಗಳನ್ನು ಮಳೆ ನಿಂತ ತಕ್ಷಣ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಇನ್ನು 24-25ನೇ ಸಾಲಿನ ಕಟ್ಟಡಗಳ ನಿರ್ವಹಣೆ ದುರಸ್ತಿಗೆ 50 ಲಕ್ಷ ಮಂಜೂರಾಗಿದೆ. ಟಾಸ್ಕ್ ಫೋರ್ಸ್ ರೆಡಿಯಲ್ಲಿ ದುರಸ್ತಿ ಕಾಮಗಾರಿಗಳಿಗೆ 50 ಲಕ್ಷ ನೀಡಲಾಗಿದೆ. ಇನ್ನು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಅನಿರ್ಬಂಧಿತ ಅನುದಾನದಡಿ 1.20 ಕೋಟಿ ಹಣ ಒದಗಿಸಲಾಗಿದ್ದು ಕಾಮಗಾರಿನ ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ಜಲಸಂಪನ್ಮೂಲ ಇಲಾಖೆ ಏನು ಇಂದಿನ ಸರ್ಕಾರದಲ್ಲಿ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದ ಮತ್ತು ಕಡೂರು ಕ್ಷೇತ್ರದ, ತರೀಕೆರೆ ಕ್ಷೇತ್ರದ ಒಟ್ಟು 197 ಕೆರೆಯನ್ನು ತುಂಬಿಸುವ ಒಂದು ಭದ್ರಾ ಉಪಕಣಿವೆ ಯೋಜನೆ ಇತ್ತು. ನಾವು ಚುನಾವಣಾ ಪೂರ್ವದಲ್ಲಿ ಈಗಾಗಲೇ 2ನೇ ಹಂತದ ಟೆಂಡರ್ ಕಾಮಗಾರಿ ನಡೀತಾ ಇತ್ತು. ನಾವು ಕಣಿವೆ ಕೆಳಭಾಗದಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಆ ಭಾಗದ ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಹೋರಾಟ ಮಾಡಿರ್ತಕ್ಕಂಥ ರವೀಶ್ ಬಸಪ್ಪನವರು ಇಲ್ಲಿದ್ದಾರೆ. ಅವರು ಮತ್ತು ನಮ್ಮ ಮಾಡಿಮನೆ ಸತೀಶ್ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಕಣಿವೆ ಕೆಳಭಾಗದಲ್ಲಿ. ಎಲ್ಲರ ಒಂದು ಒತ್ತಾಯ ಒಂದೇ ಇತ್ತು, ನೀವು ಏನು ಕೆಲಸ ಮಾಡ್ತೀರೋ ಬಿಡ್ತೀರೋ ನಮಗೆ ಗೊತ್ತಿಲ್ಲ, ಆದರೆ ಈ ಭಾಗದ ಬಯಲು ಭಾಗದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆನ ಏನು
ಇದಾವೆ. ಅವನ್ನ ಯಾವುದನ್ನೂ ಬಿಡದಲ್ಲೇ ಬೆನ್ನತ್ತಿ ಕೆಲಸ ಮಾಡಿಸ್ಬೇಕು ಅನ್ನೋ ಒಂದು ಒತ್ತಾಯವನ್ನ ರವೀಶ್ ಬಸಪ್ಪನವರು, ಸತೀಶ್ ಅವರು, ಯಾಕೆ ಅವರಿಬ್ಬರ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ ಅವರಿಬ್ಬರು ಕಣಿವೆ ಕೆಳಭಾಗದವರು, ಅಲ್ಲಿನ ಜನರ ಜೊತೆ ಹೋರಾಟ ಮಾಡ್ಕೊಂಡ್ ಬಂದಿದ್ದಂಥವ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಕಳೆದ 1 ವರ್ಷದಿಂದ ನಾವು ಉಸ್ತುವಾರಿ ಸಚಿವ ಜಾರ್ಜ್ ಅವರ ಜೊತೆ 3ನೇ ಹಂತದ ಕಾಮಗಾರಿಗೆ ಪ್ರಾರಂಭ ಮಾಡಲೇಬೇಕು ನಾವು ಅನ್ನೋ ಒಂದು ಒತ್ತಾಯವನ್ನ ಇವತ್ತು ಉಪಮುಖ್ಯಮಂತ್ರಿ ಮತ್ತೆ ಭಾರಿ ನೀರಾವರಿ ಸಚಿವರವರು ಡಿ ಕೆ ಶಿವಕುಮಾರ್ ಅವರ ಬಳಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಬಳಿ ಒತ್ತಡ ಹಾಕಿ ಚರ್ಚೆ ಮಾಡೋ ಸಂದರ್ಭದಲ್ಲಿ 2 ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಕ್ಕಂಥ ಏನು ನೀರಾವರಿ ನಿಗಮದ ಬೋರ್ಡ್ನಲ್ಲಿ 2 ಬಾರಿ 1ನೇ ಹಂತ 2ನೇ ಹಂತದ ಕಾಮಗಾರಿನೇ ಮುಗ್ದಿಲ್ಲ, ಆಮೇಲೆ 3ನೇ ಹಂತದ ಕರೆಯೋಣ ಅಂತೇಳಿ ತಳ್ಳಿದ್ರು. ಅದಕ್ಕೆ ಒಂದಷ್ಟು ಕಾರಣಗಳು ಇದ್ದು ನಿಮಗೆಲ್ಲ ಗೊತ್ತಿದೆ. ಕೇವಲ ನಮ್ಮ ಸರ್ಕಾರ ಗ್ಯಾರಂಟಿ ಕಾರಣಗಳಿಗೆ ಮಾತ್ರ ಅಲ್ಲ, ಗ್ಯಾರಂಟಿ 1 ವರ್ಷಕ್ಕೆ 59,000ಕ್ಕೂ ಹೆಚ್ಚು ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ. ಅದರ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಅನ್ನೋ ವಿವರವನ್ನು ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಾನಂದ ಸ್ವಾಮಿ ಅವರು ಆಮೇಲೆ ತಮಗೆ ತಿಳಿಸ್ತಾರೆ. ಅದರ ಜೊತೆ ಇಂದಿನ ಸರ್ಕಾರದಲ್ಲಿ ಇಂದಿನ ಮುಖ್ಯಮಂತ್ರಿಗಳ ಅವಧಿಯಲ್ಲಿ 1,05,000 ಕೋಟಿಗೂ ಹೆಚ್ಚು ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಕೊಟ್ಟು ಹಣ ಇರಲಿಲ್ಲ, ಕೇವಲ ಕಾಮಗಾರಿಗಳಿಗೆ ಮಂಜೂರಾತಿ ಕೊಟ್ಟಿದ್ರು. ಅಂತ ಕಾಮಗಾರಿಗಳನ್ನ ಪ್ರಾರಂಭ ಆಗಿಲ್ಲದೆ ಇರತಕ್ಕಂಥ ಕಾಮಗಾರಿಗಳನ್ನ ತಡೆ ಹಿಡಿಬೇಕು ಅನ್ನೋ ಒಂದು ಆದೇಶ ನಮ್ಮ ಸರ್ಕಾರ ಪ್ರಾರಂಭದಲ್ಲಿ ಮಾಡಿದ್ರು. ಯಾಕೆ ಅಂತಂದ್ರೆ ಅಷ್ಟು ಹಣ ಇಲ್ಲ ಅಂತೇಳಿ. ಆ ನಂತರದ ದಿನಗಳಲ್ಲಿ 1 ವರ್ಷ ಕಳೆದ ನಂತರ ಯಾವುದು ತುರ್ತು ಇದೆ, ಆ ಏನು ಇಂದಿನ ಸರ್ಕಾರ ಮಂಜೂರಾತಿ ಕೊಟ್ಟಿರೋದ್ರಲ್ಲಿ ತುರ್ತು ಕಾಮಗಾರಿಗಳು ಯಾವಿದಾವೆ ಅವಕ್ಕೆ ಕಾರ್ಯಾದೇಶ ಕೊಡುವ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ, ಸುಮಾರು 49 ಕೋಟಿಗೂ ಹೆಚ್ಚು ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಗಳಿಗೆ ಅವು ಕೇವಲ ಮಂಜೂರಾಗಿದ್ವಿ, ಆದರೆ ಅವಕ್ಕೆ ಯಾವುದೇ ಕಾರ್ಯಾದೇಶ ಕೊಟ್ಟಿರಲಿಲ್ಲ. ಅದಕ್ಕೆ ನಾನು ಕಾರ್ಯಾದೇಶ ಕೊಟ್ಟಿದ್ದೇವೆ 24/3/2024ನೇ ತಾರೀಕು ಈ ಕಾಮಗಾರಿಗಳಿಗೆ ಕಾರ್ಯಾದೇಶ ಕೊಡಿಸೋದ್ರ ಮುಖಾಂತರ ಆ ಕಾಮಗಾರಿಗಳು ಇನ್ನೂ ಚಾಲನೆಯಲ್ಲಿದ್ದಾವೆ, ಇನ್ನೂ ಪ್ರಾರಂಭ ಆಗವಿದ್ದಾವೆ. ಅದರೊಳಗಡೆ ರಾಂಪುರ ಮೆಡಿಕಲ್ ಕಾಲೇಜಿಗೆ ಹೋಗೋ ರಸ್ತೆನೂ 999 ಲಕ್ಷ ಇದೆ. ಅದೇ ರೀತಿ ತೇಗೂರು ಮುಖಾಂತರ ಮೆಡಿಕಲ್ ಕಾಲೇಜಿಗೆ ಹೋಗೋ 999 ಲಕ್ಷ ಇದೆ. ಅದೇ ರೀತಿ ಮೌಂಟನ್ ನ್ಯೂ ಶಾಲೆಯಿಂದ ಅಲ್ಲಂಪುರದವರೆಗೂ ಹೋಗೋ 999 ಲಕ್ಷ ಇದೆ. ಇವೆಲ್ಲವಕ್ಕೂ 24/3/2024ನೇ ತಾರೀಕು ನಾವು ಲೋಕೋಪಯೋಗಿ ಸಚಿವರು ಮತ್ತೆ ಸರ್ಕಾರವನ್ನು ಒಪ್ಪಿಸಿ ಕಾರ್ಯಾದೇಶವನ್ನ ನಾನು ಪತ್ರ ಕೊಡಿಸಿರ್ತಕ್ಕಂಥದ್ದು ನನ್ನ ಪತ್ರದ ಆಧಾರದ ಮೇಲೆ. ಅದೇ ರೀತಿ ಈ ನೀರಾವರಿ ಯೋಜನೆಗಳು 3ನೇ ಹಂತದ ಕಾಮಗಾರಿಗೆ 2 ಹಂತದ ಮುಗಿಲಿ ಅನ್ನೋ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಸೆ ಮತ್ತೆ ನಮ್ಮ ಪಕ್ಷದ ಕೆಲವರು ಮುಖಂಡರು ಎಲ್ಲ ಡೆಲಿಗೇಷನ್ ತೆಗೆದುಕೊಂಡು ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಮತ್ತೆ ಆ ನೀರಾವರಿ ನಿಗಮದ ಬೋರ್ಡ್ಗೆ ಇಡಿಸಿದ ನಂತರ ಈಗ ಏನು 3ನೇ ಹಂತದ 407.5 ಕೋಟಿ ಮೊತ್ತಕ್ಕೆ ಟೆಂಡರ್ ಕರೆಯೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಟೆಂಡರ್ ಕರೀತಾರೆ. ಟೆಂಡರ್ ಕರೆದ ನಂತರ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಆ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡೋಕೆ ಮುಖಾಂತರ 3ನೇ ಹಂತದ ಕಾಮಗಾರಿನ ಪ್ರಾರಂಭ ಮಾಡ್ತೇವೆ. ಯೋಗ ನಾನು ಹೇಳ್ತೀನಲ್ಲ, ನಾನು ಮೊದಲು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಶಾಸಕರಾಗುವಾಗಲೂ ಹೇಳ್ತಿದ್ದೆ ಯೋಗ ಯೋಗ್ಯತೆ ಬಗ್ಗೆ. ಅದೇ ಯೋಗ ನಮಗೆ ಕೂಡ ಬಂದಿದ್ದೇನೆ ಅಂದ್ರೆ ಕಳೆದ ಬಾರಿ ಏನು 2013-18ರ ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಸಕಲೇಶ್ಪುರದ ಬಳಿ ಎತ್ತಿನೊಳೆ ಪ್ರಾರಂಭ ಶಂಕುಸ್ಥಾಪನೆ ಆಗಿತ್ತು. ಕಳೆದ ವರ್ಷ ಎತ್ತಿನೊಳೆನ ಉದ್ಘಾಟನೆ ಮಾಡಿದಾಗ ಆ ಎತ್ತಿನೊಳೆಯಲ್ಲಿ ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಯಾವುದೇ ಅಲೋಕೇಶನ್ ಇಲ್ಲ. ಆದರೆ ನಮ್ಮ ಯೋಗ ಅಲ್ಲಿ ಒಂದು ಅರಣ್ಯ ಇಲಾಖೆ ತಾಂತ್ರಿಕ ತೊಂದರೆ ಆಯಿತು. ನಾವು ಮನವಿ ಮಾಡಿದ್ವಿ. ಈಗ ಕಳೆದ ವರ್ಷ ಹಳೆಬೀಡು ಕೆರೆ, ಬೆಳವಾಡಿ ಕೆರೆ, ಮಾಚನಹಳ್ಳಿ ಕೆರೆ, ದೇವನೂರು ಕೆರೆನ ತುಂಬಿಸಿ ಮುಂದೆ ವಾಣಿವಿಲಾಸ ಸಾಗರಕ್ಕೆ ಹೋಯ್ತು. ಈ ಬಾರಿನೂ ನಮಗೆ ಈಗಾಗಲೇ ಮಾಹಿತಿ ಇದೆ, ಖಂಡಿತ ಎತ್ತಿನೊಳೆ ನೀರನ್ನ ಪ್ರಾರಂಭ ಮಾಡಿದ್ರೆ ಮತ್ತೆ ನಮಗೆ ಈ 4 ಕೆರೆಗೆ ನೀರು ಬರ್ತವೆ. ಅದು ನಮ್ಮ ಕ್ಷೇತ್ರದ ಜನರ ಯೋಗ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ನಮಗೆ ಈ 3ನೇ ಹಂತದ ಕಾಮಗಾರಿ ಭದ್ರಾ ಉಪಕಣವೇದು ಮುಗಿದ್ರೆ ಈಗೇನು ರಣಘಟ್ಟ ಕಾಮಗಾರಿಗೂ ಈಗಾಗಲೇ ನಮ್ಮ ಸರ್ಕಾರ ಮೊನ್ನೆ ತಾನೇ ಮತ್ತೆ 36 ಕೋಟಿ ಹಣ ಬಿಡುಗಡೆ ಮಾಡಿದೆ. ಆ ಕಾಮಗಾರಿನ ಮುಗಿದ್ರೆ ನಮ್ಮ ಕ್ಷೇತ್ರದ
ಎಲ್ಲ ಬಯಲು ಭಾಗದ ಕೆರೆ ತುಂಬುತ್ತವೆ. ಅಲ್ಲಿವರೆಗೂ ನಾವು ದೇವರಲ್ಲಿ ಬೇಡ್ಕೊಂತ ಇದ್ದೇವೆ. ಈ ಕಾಮಗಾರಿ ಮುಗಿಲಿಕ್ಕೆ ಮೊದಲನೇ ಹಂತ, ಎರಡನೇ ಹಂತ ಮುಗಿಲಿಕ್ಕೆ ಇನ್ನೂ 1 ವರ್ಷ ಬೇಕು. ಈ 3ನೇ ಹಂತ ಟೆಂಡರ್ ಕರೆದ್ರೆ ಅಲ್ಲಿಂದ 2 ವರ್ಷ ಬೇಕು. ಅಲ್ಲಿವರೆಗೂ ಎತ್ತಿನೊಳ ನೀರು ಬಂದ್ರೆ ನಮ್ಮ ಬಯಲು ಭಾಗದ ರೈತರ ಏನು ಜೀವನಾಡಿ ಕೆರೆ ತುಂಬಿಸುತ್ತ ಆಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಈ 3ನೇ ಹಂತದಲ್ಲಿ ಕಡೂರು ತಾಲೂಕು, ಕಡೂರು ವಿಧಾನಸಭಾ ಕ್ಷೇತ್ರ ಮತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕೆರೆಗಳಿದಾವೆ. ಅದರಲ್ಲಿ ಹೆಚ್ಚು ಕೆರೆಗಳು ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಕೆರೆಗಳೇ ಬರ್ತವೆ. ಈಗೇನು 2ನೇ ಹಂತದ ಕಾಮಗಾರಿನಲ್ಲಿ ನಮ್ಮ ಕ್ಷೇತ್ರದ ಮಾಚಗೊಂಡಹಳ್ಳಿ, ಡಿ ಕಾರೆಹಳ್ಳಿ, ಇನ್ನೊಂದು ಯಾವುದು, ಮೂರು ಕೆರೆಗೆ 2ನೇ ಹಂತದಲ್ಲಿ ಬರ್ತದೆ. ಹಾಗಾಗಿ ಈ ಒಂದು ಯೋಜನೆನೂ ಈ ವರ್ಷದಲ್ಲಿ ಆಗಿದ್ದು ಬಹಳ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ನಿಮ್ಗೆಲ್ರಿಗೂ ಗೊತ್ತಿದೆ ಏನು ಯುವಜನ ಸೇವಾ ಇಲಾಖೆಯಲ್ಲಿ ಕಳೆದ ಸರ್ಕಾರದಲ್ಲಿ 6.5 ಕೋಟಿ ರೂಪಾಯಿಗೆ ಖೇಲೋ ಇಂಡಿಯಾದಲ್ಲಿ ಟೆಂಡರ್ ಕರೆದಿದ್ರು. ಏನು ಶತಮಾನೋತ್ಸವ ಕ್ರೀಡಾಂಗಣದಲ್ಲಿ ಟೆಂಡರ್ ಕರೆದು ಕಿತ್ತಾಕಿದ್ರು ವಾಕಿಂಗ್ ಟ್ರ್ಯಾಕ್ನ. ಇವತ್ತಿಗೂ 3 ವರ್ಷ ಆಗಿಲ್ಲ. ಈಗ ಮಾನ್ಯ ಉಸ್ತುವಾರಿ ಸಚಿವರಾದ ಜಾರ್ಜ್ ಸಾಹೇಬರು ನಮ್ಮನ್ನ ಕರ್ಕೊಂಡೋಗಿ ಸ್ಥಳ ಪರಿಶೀಲನೆ ಮಾಡಿ ಈ ಇಲಾಖೆಯ ಆಯುಕ್ತರಾದ ಚೇತನ್ ಅವ್ರನ್ನ, ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಅವ್ರನ್ನ ಕರೆಸಿ ಈಗ ಮತ್ತೊಮ್ಮೆ ಅದನ್ನ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಮತ್ತೆ ಒಂದು DPR ನ ಸಬ್ಮಿಟ್ ಮಾಡ್ತಾ ಇದ್ದೇವೆ. ಅದು ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾದ 3 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಒಟ್ಟು ಈಗ ನಾವು 10 ಕೋಟಿಗೆ ಮರು ಪ್ರಸ್ತಾವನೆ, ಮರು DPR ನ ಮಾಡಿದ್ದು, ಅದಕ್ಕೆ KPTCL CSR ಫಂಡ್ ಇಂದ ಮಾನ್ಯ ಜಾರ್ಜ್ ಸಾಹೇಬರು 5 ಕೋಟಿ ಕೊಡ್ತೇನೆ ಅಂತೇಳಿ ಅದರಲ್ಲಿ ಮೊದಲನೇ ಕಂತಾಗಿ ಈಗಾಗಲೇ 2 ಕೋಟಿ ಅನುದಾನವನ್ನ ನಮ್ಮ ಜಿಲ್ಲಾಧಿಕಾರಿಗಳ ಖಾತೆಗೆ ಬಿಡುಗಡೆ ಮಾಡಿರತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಚಾರ. ಅದು ಬಂದ ನಂತರ ಆದಷ್ಟು ಬೇಗ ಏನು ಶತಮಾನೋತ್ಸವ ಕ್ರೀಡಾಂಗಣವನ್ನ ಸುಮಾರು 10 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ನಮ್ಮ ಬಯಕೆ, ಕ್ರೀಡಾಭಿಮಾನಿಗಳ ಬಯಕೆ ಏನಿದೆ ಅಂದ್ರೆ ನಾವು ಅದನ್ನ 24 ಗಂಟೆನೂ ಆ ಶತಮಾನೋತ್ಸವ ಕ್ರೀಡಾಂಗಣ ಎಲ್ಲಾ ರೀತಿಯ ಕ್ರೀಡಾಪಟುಗಳಿಗೂ ಅದು 24 ಗಂಟೆನೂ ಸದ್ಬಳಕೆ ಆಗಬೇಕು, 24 ಗಂಟೆನೂ ತೆರೆದಿರಬೇಕು. ಆ ರೀತಿ ಯೋಜನೆಯನ್ನ ನಾವು ಈಗ DPR ಮಾಡಿದ್ದೇವೆ. ಇನ್ನು ಸದ್ಯದಲ್ಲೇ ಅದರ ಟೆಂಡರ್ ಪ್ರಕ್ರಿಯೆ ಮುಗಿದು ಅದರ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾ, ವಿರೋಧ ಪಕ್ಷದವರು ಏನೇ ಟೀಕೆ ಮಾಡಿದ್ರು ಜನಪರ ಕೆಲಸ ಮಾಡೋದು ಮುಂದುವರಿಸ್ತೇನೆ. ನಾನೊಂದು ಮಾತು ಹೇಳ್ತೇನೆ, ಟೀಕೆಗಳು ಅಳಿತವೆ, ಕೆಲಸ ಮಾಡೋ ಉಳಿತವೆ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಕೊಂಡ್ರೆ ನಾನು. ಹಾಗಾಗಿ ಅವರು ದೊಡ್ಡವರು, ಅವರ ಟೀಕೆಗಳಿಗೆ ಅವರು ಇಡೀ ಜಿಲ್ಲೆ ಟೀಕೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಟೀಕೆಗೆ ನಾನು ಉತ್ತರ ಕೊಡೋ ಕೆಲಸ ಮಾಡಲ್ಲ. ನಾನು ಜನಪರ ಏನು ಕೆಲಸ ಮಾಡಬೇಕು ಅದು ಮಾಡ್ತೇನೆ. ಯಾರ್ಯಾರನ್ನ ಎಲ್ಲಿಗೆ ಕಳಿಸ್ಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಬಹಳ ಗೌರವಯುತವಾದಂಥ ನಮ್ಮ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಜನರ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಯಾವುದೇ ಟೀಕೆಗಳಿಗೆ ನಾನು ಅದನ್ನ ಉತ್ತರ ಕೊಡಕ್ಕೆ ಹೋಗಲ್ಲ. ಸುದ್ದಿ 18 ಸದಾ ನಿಮ್ಮೊಂದಿಗೆ.